ಕೋಗಿಲು ಲೇಔಟ್ ಅಕ್ರಮ ತೆರವು ಈಗ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿ ಚುಚ್ಚುತ್ತಾನೆ ಇದೆ. ಐಷಾರಾಮಿ ಮನೆ ನೀಡುವುದಕ್ಕೆ ಹೊರಟ ಸರ್ಕಾರಕ್ಕೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ಕೋಗಿಲು ಜನರಿಗೆ ಸರ್ಕಾರದಿಂದ ಸಕ್ರಮ ಮನೆ. ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆ. ಕೋಗಿಲು ಅಕ್ರಮ ತೆರವು ವಿಚಾರ ದಿನೇ ದಿನೇ ಹೊಸ ಟ್ವಿಸ್ಟ್ ಪಡಿತಾ ಇದೆ. ಕೇರಳ ಸಿಎಂ ಟ್ವೀಟ್, ಪಾಕ್ ಪೋಸ್ಟ್, ಬಾಂಗ್ಲಾದೇಶ ಲಿಂಕ್ ಬಳಿಕ ಈಗ ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆಯಾಗಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ಭಾಗ್ಯ ಕೊಡಲು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಇದ್ದಕ್ಕಿದ್ದಂತೆ ಫಲಾನುಭವಿಗಳ ಸಂಖ್ಯೆ ಏಕಾಏಕಿ ಹೆಚ್ಚಾಗಿದೆ. ಸರ್ಕಾರದಿಂದ ಫ್ಲಾಟ್ ಘೋಷಣೆಯಾಗ್ತಾ ಇದ್ದಂತೆ 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ 300ಕ್ಕೆ ಏರಿಕೆಯಾಗಿದೆ. ಸ್ಥಳೀಯ ನಿವಾಸಿಗಳ ಸಂಖ್ಯೆ ದಿಢೀರ್ ಹೆಚ್ಚಳವಾಗಿರೋ ಕಾರಣ ಸರ್ಕಾರ ಈ ಕಡ್ಡಾಯವಾಗಿ 18 ದಾಖಲೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ. ಇದರ ಬಗ್ಗೆ ಹಿಂದೆ ವರದಿ ನೀಡುವಂತೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ಫಕೀರ್ ಕಾಲೋನಿ ಆಯ್ತು, ಈಗ ವಾಸಿಂ ಲೇಔಟ್ ಸರದಿ. ತಮ್ಮ ಮನೆ ತೆರವು ಮಾಡಿ ಎಂದು ಹೊಸ ಡಿಮ್ಯಾಂಡ್. ಸರ್ಕಾರ ಈಗ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಲು ಘೋಷಣೆ ಮಾಡಿ ಪೇಚಿಗೆ ಸಿಲುಕಿದೆ. ಹೊಸ ಫ್ಲಾಟ್ ಸಾಲ ಸೌಲಭ್ಯದಿಂದ ಆಕರ್ಷಿತರಾಗಿರುವಂತಹ ವಾಸಿಂ ಲೇಔಟ್ ನಿವಾಸಿಗಳು ಈಗ ನಮ್ಮ ಮನೆಯನ್ನ ತೆರವು ಮಾಡಿ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರ ಒತ್ತಡ. ದಾಖಲೆ ತನಿಖೆ ಬಳಿಕವೇ ಮನೆ ನೀಡುವಂತೆ ಬಿಜೆಪಿ ಪಟ್ಟು. ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೇರಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಲ್ಲದೆ ಕಾಂಗ್ರೆಸ್ನಿಂದ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಸುರೇಶ್ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡಬಹುದು. ಇವರು ಬಾಂಗ್ಲಾದೇಶಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೂ ರೀತಿ ನೀತಿ ಇದೆ. ಆ ರೀತಿ ನೀತಿ ಬಗ್ಗೆ ಮಾತಾಡೋಣ. ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಬಿಸಿ ತುಪ್ಪವನ್ನ ನುಂಗಲು ಆಗದೆ ಇತ್ತ ಉಗುಳಲು ಆಗದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಲುಕಿದ್ದು ಇನ್ನು ಏನೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ ಅಕ್ರಮ ತೆರವು ಈಗ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿ ಚುಚ್ಚುತ್ತಾನೆ ಇದೆ. ಐಷಾರಾಮಿ ಮನೆ ನೀಡುವುದಕ್ಕೆ ಹೊರಟ ಸರ್ಕಾರಕ್ಕೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ಕೋಗಿಲು
ಇನ್ನು ಜನರಿಗೆ ಸರ್ಕಾರದಿಂದ ಸಕ್ರಮ ಮನೆ. ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆ. ಕೋಗಿಲು ಅಕ್ರಮ ತೆರವು ವಿಚಾರ ದಿನೇ ದಿನೇ ಹೊಸ ಟ್ವಿಸ್ಟ್ ಪಡಿತಾ ಇದೆ. ಕೇರಳ ಸಿಎಂ ಟ್ವೀಟ್, ಪಾಕ್ ಪೋಸ್ಟ್, ಬಾಂಗ್ಲಾದೇಶ ಲಿಂಕ್ ಬಳಿಕ ಈಗ ಅಕ್ರಮ ನಿವಾಸಿಗಳ ಸಂಖ್ಯೆ 187ರಿಂದ 300ಕ್ಕೆ ಏರಿಕೆಯಾಗಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ಭಾಗ್ಯ ಕೊಡಲು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಇದ್ದಕ್ಕಿದ್ದಂತೆ ಫಲಾನುಭವಿಗಳ ಸಂಖ್ಯೆ ಏಕಾಏಕಿ ಹೆಚ್ಚಾಗಿದೆ. ಸರ್ಕಾರದಿಂದ ಫ್ಲಾಟ್ ಘೋಷಣೆಯಾಗ್ತಾ ಇದ್ದಂತೆ 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ 300ಕ್ಕೆ ಏರಿಕೆಯಾಗಿದೆ. ಸ್ಥಳೀಯ ನಿವಾಸಿಗಳ ಸಂಖ್ಯೆ ದಿಢೀರ್ ಹೆಚ್ಚಳವಾಗಿರೋ ಕಾರಣ ಸರ್ಕಾರ ಈ ಕಡ್ಡಾಯವಾಗಿ 18 ದಾಖಲೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ. ಇದರ ಬಗ್ಗೆ ಹಿಂದೆ ವರದಿ ನೀಡುವಂತೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ಫಕೀರ್ ಕಾಲೋನಿ ಆಯ್ತು, ಈಗ ವಾಸಿಂ ಲೇಔಟ್ ಸರದಿ. ತಮ್ಮ ಮನೆ ತೆರವು ಮಾಡಿ ಎಂದು ಹೊಸ ಡಿಮ್ಯಾಂಡ್. ಸರ್ಕಾರ ಈಗ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಲು ಘೋಷಣೆ ಮಾಡಿ ಪೇಚಿಗೆ ಸಿಲುಕಿದೆ. ಹೊಸ ಫ್ಲಾಟ್ ಸಾಲ ಸೌಲಭ್ಯದಿಂದ ಆಕರ್ಷಿತರಾಗಿರುವಂತ ವಾಸಿಂ ಲೇಔಟ್ ನಿವಾಸಿಗಳು ಈಗ ನಮ್ಮ ಮನೆಯನ್ನ ತೆರವು ಮಾಡಿ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರ ಒತ್ತಡ. ದಾಖಲೆ ತನಿಖೆ ಬಳಿಕವೇ ಮನೆ ನೀಡುವಂತೆ ಬಿಜೆಪಿ ಪಟ್ಟು. ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೇರಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಲ್ಲದೆ ಕಾಂಗ್ರೆಸ್ನಿಂದ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಸುರೇಶ್ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವರಿಗೆ ಬೆಣ್ಣೆ. ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಹೇಳಿ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡಬಹುದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೂ ರೀತಿ ನೀತಿ ಇದೆ. ಆ ರೀತಿ ನೀತಿ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಬಿಸಿ ತುಪ್ಪವನ್ನ ನುಂಗಲು ಆಗದೆ ಇತ್ತ ಉಗುಳಲು ಆಗದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಲುಕಿದ್ದು ಇನ್ನು ಏನೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.